ಹಾಯ್ ಆಲ್, ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ಆ್ಯಕ್ಚುಲಿ ನಾನು ಲಾಂಗ್ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು ಅಂತ ಅನ್ಕೋತೀನಿ. ಸ್ವಲ್ಪ ಏನಕ್ಕೂ ಗೊತ್ತಿಲ್ಲ, ಸ್ವಲ್ಪ ಡಿಲೇ ಆಗ್ತಿದೆ ವಿಡಿಯೋ ಮಾಡೋದು. ಸೊ ಹಾಗೆಯೇ ಇದು ಒಂದು ಲಾಂಗ್ ವಿಡಿಯೋನೇ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಶಾಪಿಂಗ್ ಅಂತ ಹೇಳಿದೆ. ಆ್ಯಕ್ಚುಲಿ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ನನಗೆ. ಸೊ ನಾನು ಶಾಪಿಂಗ್ ಹೋಗಿ ನಾನು ಏನು ತಗೊಂಡಿಲ್ಲ. ಸೊ ನಾನು ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಸ್ಪೆಷಲ್ ಡೇ ಅಂತ ಹೇಳಿದೆ ಅಲ್ವಾ, ಇದು ಆ್ಯಕ್ಚುಲಿ ನಂದು ಆ್ಯನಿವರ್ಸರಿಗೆ ಅಂದ್ಬಿಟ್ಟು ಇದು ಲಾಂಗ್ ಮ್ಯಾಕ್ಸಿ ತಗೊಂಡಿದ್ದೆ. ಇದು ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು. ತುಂಬ ಚೆನ್ನಾಗಿ ಅನಿಸ್ತು. ಗ್ರೇ ಕಮ್ ಬ್ಲ್ಯಾಕ್, ತುಂಬ ಅಡ್ಜಸ್ಟಬಲ್, ತುಂಬ ಕಂಫರ್ಟಬಲ್ ಕೂಡ, ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ತಗೊಂಡಿದ್ದು. ಹಾಗೆಯೇ ನಾನು ಶಾರ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ನಾವು ಮಾಲ್ಗೆ ಹೋಗಿದ್ವಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂದ್ಬಿಟ್ಟು. ನಮ್ಮ ಮನೆಗೆ ನಿಯರೆಸ್ಟ್ ಇರುವಂಥದ್ದು ಹ್ಯಾಬಿಟೇಟ್ ಮಾಲು. ಆ್ಯಕ್ಚುಲಿ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಶರ್ಟ್ ತೊಗೋಬೇಕಿತ್ತು, ನನ್ನ ಮಗಳಿಗೆ ಡ್ರೆಸ್ ತೊಗೊಬೇಕಿತ್ತು, ಅದಕ್ಕೋಸ್ಕರ ಹೋಗಿದ್ವಿ. ನಂದು ಆಲ್ರೆಡಿ ಪರ್ಚೇಸ್ ಆಗಿತ್ತು ಅಂದ್ಬಿಟ್ಟು ನಾನೇನಷ್ಟು ತಲೆ ಹಾಕಲಿಲ್ಲ. ಇನ್ ಕೇಸ್ ನಾನು ಕೇಳಿದ್ರು ಕೂಡ ತೊಗೊಳೋದಿಲ್ಲ, ಆಲ್ರೆಡಿ ತೊಗೊಂಡಿದ್ದೆ ಅಂದ್ಬಿಟ್ಟು. ಸೊ ಹಾಗೆಯೇ ಇಷ್ಟು ಶಾಪಿಂಗ್ ಆಯಿತು ಅವ್ರದ್ದು ಮತ್ತು ನನ್ನ ಮಗಳದು. ಹಾಗೆಯೇ ಆ್ಯನಿವರ್ಸರಿ ದಿನ ಫುಲ್ಲು ಬೆಳಗ್ಗೆ ಆ್ಯಸ್ ಯೂಶ್ವಲ್ ಎಲ್ಲರ ಮನೇಲೂ ಪೂಜೆ ಮಾಡೋ ಥರ ನಮ್ಮ ಮನೇಲೂ ನಾನೇ ಮಾಡಿದ್ದೆ. ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಜಾಮೂನ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಯೂಶ್ವಲಿ ಒಂದೊಂದು ಸಲ ಚೆನ್ನಾಗಿ ಬರುತ್ತೆ, ಒಂದೊಂದು ಸಲ ಸಿರಪ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದರೆ ಉಂಡೆದು ಒಳ್ಳೊಳಗಡೆ ಗಂಟಿರುತ್ತೆ. ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ನಾನು ಬೆಳಗ್ಗೆ ಟೆಂಪಲ್ಗೆ ಹೋಗೋಕ್ಕೆ ಅಂದ್ಬಿಟ್ಟು ಒಂದು ಸಾರಿ ವೇರ್ ಮಾಡಿದ್ದೆ. ಇದು ಕೂಡ ಹೊಸ ಅದೇ, ಬಟ್ ನಾನು ವೇರ್ ಮಾಡಿರಲಿಲ್ಲ. ನಾನು ಆಲ್ಮೋಸ್ಟ್ ಸಾರಿಗಳೆಲ್ಲ ಒಂದು 2 ಇಯರ್ಸ್ ಆಗಿದೆ ಈ ಥರ ತೊಗೊಂಡು. ಸಿಂಪಲ್ ಸ್ಯಾರಿ ಇದು, ಆ್ಯಕ್ಚುಲಿ ಟಿಶ್ಯೂ ಥರ ಇದೆ, ಲೈಟ್ ವೈಟ್ ಟಿಶ್ಯೂ ಸ್ಯಾರಿ. ಹೊಸದಿತ್ತು ಅಂದ್ಬಿಟ್ಟು ಆ್ಯನಿವರ್ಸರಿಗೆ ಅಂತಲೇ ಹುಟ್ಟಿದ್ದು. ಹಾಗೆಯೇ ನಿಯರೆಸ್ಟು ಒಂಟಿಕೊಪ್ಪಲ್ ವೆಂಕಟರಮಣ ಟೆಂಪಲ್ ಇದೆ, ಸೊ ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಒಳಗಡೆಯಿಂದ ಆ್ಯಸ್ ಯೂಶ್ವಲ್ ಫೋಟೋ ತೆಗೆಯೋದಕ್ಕಾಗೋದಿಲ್ಲ, ಫುಲ್ ಎಲ್ಲ ದರ್ಶನ ಆಯಿತು. ಹಾಗೆಯೇ ಒಂದು ರೌಂಡ್ ಬಂದ್ವಿ. ಹಾಗೆಯೇ ದೂರದಿಂದನೇ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಆ ಕಡೆ ಇರುವಂಥ ಒಂದು ಚಿಕ್ಕದು ಬಾಲಕೃಷ್ಣಂದು ಟೆಂಪಲ್ ಇದೆ, ಮತ್ತು ವೆಂಕಟರಮಣ ದೇವ್ರದ್ದು ದೂರದಿಂದನೇ ಕ್ಯಾಪ್ಚರ್ ಮಾಡಿದ್ದೀನಿ. ಅದು ಕಾಣಿಸ್ತಾ ಇದೆ, ಬಟ್ ಒಳಗಡೆ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಕ್ಯಾಮ್ರಾಸ್ ಹಲೋ ಇರಲ್ಲ, ಸೊ ಅದಕ್ಕೋಸ್ಕರ ನಾನು ಒಳಗಡೆಯಿಂದ ತೆಗೆಯೋದಕ್ಕೆ ಟ್ರೈ ಮಾಡಲಿಲ್ಲ. ಸೊ ಆ ಡೇ ವಾಪಸ್ ಬಂದ್ವಿ ಈವ್ನಿಂಗು. ಆ್ಯಕ್ಚುಲಿ ಹೊರಗಡೆ ಡಿನ್ನರ್ಗೆ ಅಂತ ಹೋಗಿದ್ವಿ. ಸೊ ಡಿನ್ನರ್ಗೆ ಅಂದ್ಬಿಟ್ಟು ನಾನು ಆಗಲೇ ಆಲ್ರೆಡಿ ಡ್ರೆಸ್ ತೋರಿಸಿದ್ನಲ್ಲ, ಅದು ಮ್ಯಾಕ್ಸಿ ಡ್ರೆಸ್, ಅದನ್ನು ನಾನು ಹಾಕ್ಕೊಂಡಿದ್ದೆ. ನನ್ನ ಮಗಳಿಗೂ ಬ್ಲ್ಯಾಕ್ ಕಲರ್ ಇದೆ ಅಲ್ಲ, ಅದನ್ನು ಅವಳು ಹಾಕ್ಕೊಂಡಿದ್ಲು. ನನ್ನ ಹಸ್ಬೆಂಡ್ಗೂ ಕೂಡ ಅದು ಹೊಸ ಶರ್ಟ್ ತೊಗೊಂಬಂದಿದ್ದೆ ಅಲ್ವಾ, ಅದನ್ನು ಕೂಡ ಅವರು ಹಾಕಿದ್ರು. ಅದು ಆ್ಯಕ್ಚುಲಿ ಟ್ವಿನ್ನಿಂಗ್ ಅಂತ ಅಂದ್ಕೊಂಡೆ. ಒಂದು ಗ್ರೇ ಕಮ್ ವೈಟ್ ಇದೆ ಅವ್ರದ್ದು, ನಂದು ಬ್ಲ್ಯಾಕ್ ಕಮ್ ಗ್ರೇ ಇದೆ, ನನ್ನ ಮಗಳದು ಫುಲ್ ಬ್ಲ್ಯಾಕ್ ಇದೆ. ಸೊ ಆಲ್ಮೋಸ್ಟ್ ನಿಯರ್ ಆಗಿದೆ. ಒಂದೊಂದು ಕಲರ್ ಮಾತ್ರ ಎಲ್ಲ ಕಾಮನ್ ಇದೆ, ಆ ಥರ ಆಯಿತು. ಸೊ ನಮ್ಮದು 3 ಜನದ್ದು ಒಳ್ಳೆ ಟ್ವಿನ್ನಿಂಗ್ ಅಂತಲೇ ಹೇಳ್ಬೋದು. ಮತ್ತು ಒಳ್ಳೆ ನಾನ್ ವೆಜ್ ಡಿನ್ನರ್ ಆಯಿತು. ಮತ್ತು ನನ್ನ ಮಗಳಿಗೆ ಡೆಸರ್ಟ್, ಯೂಶ್ವಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಇರುತ್ತಲ್ಲ, ಐಸ್ ಕ್ರೀಮು ಚಾಕ್ಲೇಟ್ ಅಂದ್ಬಿಟ್ಟು. ಹಾಗೆಯೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂದ್ಬಿಟ್ಟು ನಾವು ಆ್ಯಕ್ಚುಲಿ ಬೇರೆದು ಆರ್ಡ್ರ್ ಮಾಡಿದ್ವಿ, ಅದೇನು ಇಲ್ಲ ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿದ್ವಿ. ಚಾಕ್ಲೇಟ್ ವಿತ್ ಐಸ್ ಕ್ರೀಮ್ ಇದೆ, ಟೇಸ್ಟ್ ವೈಸು ಚಾಕ್ಲೇಟ್ ಸಿರಪ್ಪು. ಇದು ಅಷ್ಟರಲ್ಲೇ ಅನ್ಬೋದು, ಬಟ್ ಡೆಸರ್ಟ್ ಯಾವ ಥರ ಇದ್ರೂ ಮಕ್ಕಳು ತುಂಬಾ ಇಷ್ಟಪಡ್ತಾರಲ್ಲ. ಹಾಟ್ ಸಿರಪ್ ಇದೆ ವಿತ್ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಕೊಟ್ಟಿದ್ದರು. ಈ ಥರ ಹಾಕ್ಬಿಟ್ಟು ತಿನ್ನೋದು. ಇದು ಟೇಸ್ಟ್ ವೈಸ್ ಚೆನ್ನಾಗಿತ್ತು, ಬಟ್ ಲುಕ್ಕಿಂಗ್ ಲೈಕ್ ಪ್ರೆಸೆಂಟೇಷನ್ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಹಾಗೆಯೇ ಬಟ್ ಅವಳು ಎಂಜಾಯ್ ಮಾಡಿ ತಿನ್ನಲು, ನಮಗೂ ಅದೇ ಬೇಕಾಗಿರೋದೆಲ್ಲ ಇಷ್ಟಪಟ್ಟು. ಸೊ ಹಾಗೆ ತಿಂದಿದ್ದು ಆಯಿತು. ಹಾಗೆಯೇ ಲಾಸ್ಟಲ್ಲಿ ರಿಟರ್ನ್ ಬರ್ತಾಯಿದ್ವಿ, ಸ್ವಲ್ಪ ಫೋಟೋಶೂಟೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ. ಇಷ್ಟು ಇವತ್ತಿನ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.